ಮನುಷ್ಯ ಮೂರು ಸಂಗತಿಗಳನ್ನು ಜೀವನದಲ್ಲಿ ಅರಿಬೇಕು. ಒಂದು ಹುಟ್ಟು, ಇನ್ನೊಂದು ಸಾವು. ಈ ಹುಟ್ಟು ಮತ್ತು ಸಾವಿನ ಮಧ್ಯದ ಬದುಕು. ಹುಟ್ಟು ನನ್ನಿಚ್ಛೆಯಂತೆ ನಡೆದಿಲ್ಲ. ನಾವ್ಯಾರು ಗೂಗಲ್ ಅಪ್ಲಿಕೇಶನ್ ಹಾಕಿ ಇಂಥವ್ರ ಹೊಟ್ಟೆಯಲ್ಲಿ ಇಂಥವ್ರ ಮನೆತನದಲ್ಲಿ ಗಂಡು ಹೆಣ್ಣು ಅಂತ ಹೇಳಿ ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ. ಅಂದ್ರೆ ಹುಟ್ಟು ನನ್ನ ಇಚ್ಛೆಯಂತೆ ಇಲ್ಲ. ಸಾವಾದ್ರೂ ನನ್ನ ಇಚ್ಛೆಯಂತೆ ನಡೀತಿದೆ. ಅದು ಕರೆಯದೆ ಬರುವ ಅತಿಥಿ. ಅದು ನೀ ಎಷ್ಟರ ದೊಡ್ಡ ದೊಡ್ಡ ಕಟೌಟ್ ಹಾಕೊಂಡು, ಕೇಕ್ ಇಟ್ಟು, ದೊಡ್ಡ ದೊಡ್ಡ ಪೋಸ್ಟರ್ ಹಾಕೊಂಡು, ದೊಡ್ಡ ದೊಡ್ಡ ಬಲೂನ್ ಕಟ್ಟಿ ಹುಟ್ಟು ಹಬ್ಬ ಮಾಡು. ಇನ್ನು ಹುಟ್ಟು ಹಬ್ಬ ಕಟ್ಟಿದ ಬಲೂನ ಹೇಳ್ತಿರ್ತೈತಿ. ಈಗ ನಾ ಯಾವಾಗ ಟಪ್ ಅಂತೀನಿ ಗೊತ್ತಿಲ್ಲ, ನೀ ಯಾವಾಗ ಟಪ್ ಅಂತೀವಿ ಗೊತ್ತಿಲ್ಲ. ಅಂದ್ರೆ ಸಾವು ಕರೆಯದೆ ಬರುವ ಅತಿಥಿ. ಅದು ನನ್ನ ಇಚ್ಛೆಯಂತೆ ಇಲ್ಲ. ಹುಟ್ಟು ನನ್ನ ಕೈಯಲ್ಲಿಲ್ಲ, ಸಾವು ನನ್ನ ಕೈಯಲ್ಲಿಲ್ಲ. ನಿಸರ್ಗ, ದೇವರು ಹುಟ್ಟು ಮತ್ತು ಸಾವು ಎರಡನ್ನು ತನ್ನ ಕೈಯೊಳಗೆ ಇಟ್ಟುಕೊಂಡು ಇವೆರಡರ ಮಧ್ಯದ ಜೀವನವನ್ನ ನಮ್ಮ ಮುಡಿಯೊಳಗೆ ಹಾಕಿ ಬದುಕುವಂತ ಈ ಭೂಮಿಗೆ ಕಳಿಸಿದ. ಈ ಬದುಕನ್ನ ನಾವು ಬದುಕಬೇಕು. ಈ ಬದುಕಿನ ಉದ್ದೇಶ ಏನು? ನಾವು ಬಹಳಷ್ಟು ಜನ ಬೇರೆ ಬೇರೆ ವ್ಯವಹಾರ, ಉದ್ಯೋಗ, ವಿದ್ಯಾರ್ಥಿಗಳನ್ನು ಮೊದಲುಗೊಂಡು ನೀವೊಬ್ಬ ವಿದ್ಯಾರ್ಥಿಯನ್ನು ಕೇಳಿ, ನೀ ಏನಾಗಬೇಕು ಅಂದ್ರೆ ಐ ವಾಂಟ್ ಟು ಬಿ ಸಕ್ಸಸ್ಫುಲ್. ಒಬ್ಬ ವ್ಯಾಪಾರಿ ಕೇಳಿ, ಐ ವಾಂಟ್ ಟು ಬಿ ಸಕ್ಸಸ್ಫುಲ್. ಮತ್ತು ಪ್ರೊಫೆಷನಲಿಸ್ಟ್ಸ್ ಅದಾರ, ಅವ್ರಿಗೆ ಕೇಳ್ರಿ, ಐ ವಾಂಟ್ ಟು ಬಿ ಎ ಸಕ್ಸಸ್ಫುಲ್ ಪ್ರೊಫೆಷನಲಿಸ್ಟ್. ನಿಮ್ಗಷ್ಟಲ್ಲ, ನಮಗೂ ಕೇಳ್ರಿ, ಐ ವಾಂಟ್ ಟು ಬಿ ಎ ಸಕ್ಸಸ್ಫುಲ್ ಸ್ವಾಮೀಜಿ ಅಂತೀವಿ ನಾವು. ಅಂದ್ರೆ ಈ ಸಕ್ಸಸ್, ಯಶಸ್ಸು ಅನ್ನೋದೈತೆಲ್ಲ ಯಾರಿಗೆ ಬಿಟ್ಟಿಲ್ಲ. ಎಲ್ಲರೂ ಜೀವನದೊಳಗೊಂದು ಯಶಸ್ವಿ ಜೀವನ ಸಾಗಿಸ್ಬೇಕು ಅಂತ ನಾವೆಲ್ಲ ಅಪೇಕ್ಷೆ. ಆದ್ರೆ ಆಶ್ಚರ್ಯ ಏನು ಅಂದ್ರೆ, ಯಶಸ್ಸು ಅಂದ್ರೆ ಏನು? ಈಗ ತಾಯಂದಿರು ಇರ್ತಾರೆ, ಮಕ್ಕಳಿಗೆ ಏನ್ ಹೇಳ್ತಾರ ಅಂದ್ರ, ಮಗನಿಗೆ ಸಾಲಿಗೆ ಹೋದ ಫಸ್ಟ್ ದಿವ್ಸ ಕಲಿಸಿದ್ದ, ನೀ ಫಸ್ಟ್ ಬರ್ಬೇಕು, ನೀ ಬೂಸ್ಟ್ ಕುಡಿಬೇಕು, ನೀ ರೆಸ್ಟ್ ಮಾಡಬೇಕು, ಬರೇ ಫಸ್ಟ್ ಬರ್ಬೇಕು. ಅಂದ್ರ ಮಗ ಫಸ್ಟ್ ಬರ್ಬೇಕು ಅಂದ್ರೆ ಉಳಿದವರೆಲ್ಲ ಲಾಸ್ಟ್ ಆಗ್ಬೇಕು. ಅಂದ್ರೆ ಫಸ್ಟ್ ರ್ಯಾಂಕ್ ಬಂದವ ಅಷ್ಟೇ ಯಶಸ್ವಿ ವಿದ್ಯಾರ್ಥಿ ಅನ್ನೋದಾದ್ರ, ಮತ್ತು ಉಳಿದ 49 ಮಂದಿ ಯೂಸ್ಲೆಸ್ ಏನಾಗ ಅಯಶಸ್ವಿಗಳ ಜೀವನ. ಈಗ ಒಬ್ಬ ಓದಿ ದೊಡ್ಡ IAS ಆಫೀಸರ್ ಆಗ್ತಾನೆ, IPS ಆಫೀಸರ್ ಆಗ್ತಾನೆ, ದೊಡ್ಡ ಪ್ರೊಫೆಷನಲಿಸ್ಟ್ ಆಗ್ತಾನೆ. ಹೌದ್ರಿ, ದೊಡ್ಡ ಹುದ್ದೆಗೆ ಹೋದವ ಅಷ್ಟ ಯಶಸ್ವಿ ಪುರುಷ ಅನ್ನೋದಾದ್ರ, ಅವನನ್ನು ದೊಡ್ಡ ಹುದ್ದೆಗೆ ಎದುರಿಸಿದ ಅವ್ರ ಅಪ್ಪ ಒಕ್ಕಲ್ತನ ಮಾಡ್ತಿದ್ನಲ್ಲ, ಮತ್ತ ಅವ ಅಯಶಸ್ವಿ ಅನ್ಲಿಕ್ಕೆ ಆಗ್ತೈತಿ. ಈಗ ಒಂದು ಗಿಡ ಇರ್ತೈತಿ, ಒಂದು ಗಿಡದ ಟೊಂಗೆಗೆ ಮಾವಿನ ಹಣ್ಣು ಇರ್ತಾವ. ಒಂದು ಹಣ್ಣಾಗಿರ್ತೈತಿ, ಒಂದು ಕಾಯಿ ಇರ್ತೈತಿ. ಅವು ಎರಡೂ ನೋಡಿ, ಹಣ್ಣಾದದ್ದು ಮಾವಿನ ಹಣ್ಣು ಯಶಸ್ವಿ ಹಣ್ಣು, ಕಾಯಿ ಇದ್ದಿದ್ದು ಅಯಶಸ್ವಿ ಅನ್ಲಿಕ್ಕೆ ಆಗ್ತೈತೇನು? ಹಣ್ಣಾಗಿದ್ರೆ ಕಾಲಿಗೆ ಪಕ್ವಾಗೈತಿ, ಕಾಯಿ ಇದ್ದಿದ್ದು ಒಂದ್ ದಿವ್ಸ ಹಣ್ಣಾಗ್ತೈತಿ, ಅದು ಒಂದ್ ದಿವ್ಸ. ಯಾವುದು ಯಶಸ್ಸು? ನಾವು ಜನಸಾಮಾನ್ಯರ ದೃಷ್ಟಿಯಲ್ಲಿ ನಾವು ಯಶಸ್ಸು ಅಂದ್ರೆ ಏನ್ ತಿಳ್ಕೊಂಡಿವಿ? ಈಗ ಒಬ್ಬ ಭಿಕ್ಷುಕ ಇರ್ತಾನೆ. ಒಬ್ಬ ಭಿಕ್ಷುಕ ಒಂದು ದೇಶದ ಸಾಮ್ರಾಟ ಆದ್ರ ಅವ ಬಹಳ ಯಶಸ್ವಿ ಪುರುಷ ಅಂತ ನಾವು ಕರಿತೀವಿ. ಈಸ್ ಎ ಸಕ್ಸಸ್ಫುಲ್ ಮ್ಯಾನ್. ಆಶ್ಚರ್ಯ ಆದ್ರ ಅವ ಯಶಸ್ವಿ ಪುರುಷ ಅಂತ ಕರಿತೀವಿ, ಅವ ಸಕ್ಸಸ್ಫುಲ್ ಮ್ಯಾನ್ ಅಂತೀವಿ. ಆಶ್ಚರ್ಯ ಅಂದ್ರ ಒಬ್ಬ ಭಿಕ್ಷುಕ ಸಾಮ್ರಾಟನಾದದ್ದು ಯಶಸ್ವಿ ಪುರುಷ ಅನ್ನುವುದಾದ್ರೆ, ಸಾಮ್ರಾಟನಿದ್ದಂಥ ಬುದ್ಧ ಭಿಕ್ಷು ಆದ್ನಲ್ಲ, ಹಾಗಾದ್ರೆ ಅವನಿಗೆ ಅಯಶಸ್ವಿ ಅನ್ಲಿಕ್ಕೆ ಆಗ್ತದೆ. ಈ ರೆಮಂಡ್ಸ್ ಗ್ರೂಪ್ ಆಫ್ ಚೇರ್ಮನ್ ಇದ್ರು, ವಿಜಯಪದ್ ಸಿಂಗಾನಿಯಾ. ಅವ್ರ ಹತ್ರ ಸಂಪತ್ತಿನ ಕೊರತೆ ಇರಲಿಲ್ಲ. ಜಗತ್ತಿನ ಅತ್ಯಂತ ಗಿನೆ ಚುನೆ ಅಂತೀವಲ್ಲ, ಯು ಕ್ಯಾನ್ ಕೌಂಟ್
ಅಂಥ ಶ್ರೀಮಂತ ವ್ಯಕ್ತಿಗಳ ಸಾಲಿನಲ್ಲಿ ಅವನ ಹೆಸರು ವಿಜಯಪತ್ ಸಿಂಗ್ ಅಂತ. ಅವನ ಹೆಸರಿಗೆ ಪದವಿಗಳ ಕೊರತೆ ಇರಲಿಲ್ಲ, ಸಂಪತ್ತಿನ ಕೊರತೆ ಇರಲಿಲ್ಲ. ಮಕ್ಕಳೆಲ್ಲ ಕಸ್ಕೊಂಡು ಹೊರಗೆ ಹಾಕಿ ಒಂದು 2 ಬೆಡ್ರೂಮ್ ಹೌಸ್ನೊಳಗೆ ಉಳ್ದ. ಆ ಮನುಷ್ಯ ಅವ್ರ ಆಟೋಬಯೋಗ್ರಫಿ ಬರೆದ. ಅದರ ಹೆಸರಿಟ್ಟ ಆನ್ ಇನ್ಕಂಪ್ಲೀಟೆಡ್ ಲೈಫ್. ಆಶ್ಚರ್ಯ ಅಂದ್ರ ಸಂಪತ್ತಿಗೆ ಕೊರತಿಲ್ಲ, ಪದವಿ ಪುರಸ್ಕಾರಗಳಿಗೆ ಕೊರತಿಲ್ಲ, ಕೈಯೊಳಗ ಆಳು ಗೋಳು ಗಾಡಿಗಳಿಗೆ ಕೊರತಿಲ್ಲ. ಎಲ್ಲವೂ ಇದ್ದ ಮನುಷ್ಯನ ಜೀವನ ಅವ ಬರೀತಾನೆ ಅಪರಿಪೂರ್ಣ ಜೀವನ, ಆನ್ ಇನ್ಕಂಪ್ಲೀಟೆಡ್ ಲೈಫ್. ಎಲ್ಲ ಇದ್ದೂನು ಸಹಿತ ಇಫ್ ದಿಸ್ ಲೈಫ್ ಬಿಕಮ್ಸ್ ಇನ್ಕಂಪ್ಲೀಟ್ ದೆನ್ ವಾಟ್ ಮೇಕ್ಸ್ ದಿಸ್ ಲೈಫ್ ಕಂಪ್ಲೀಟ್. ಎಲ್ಲ ಸಂಪತ್ತು ಪದವಿ ಪುರಸ್ಕಾರಗಳು ಇದ್ರೂ ಸಹಿತ ಜೀವನ ಅಪರಿಪೂರ್ಣ ಅಂದ್ರ ಈ ಜೀವನವನ್ನ ಪೂರ್ಣ ಯಾವುದರಿಂದ ಪೂರ್ಣ ಆಗ್ತದೆ? ಯಾವುದು ಯಶಸ್ಸಂತ ಕರೆಯುವುದು? ರತನ್ ಟಾಟಾ ಅವರು ಒಂದು ಬಿಸಿನೆಸ್ ಸ್ಕೂಲ್ಗೆ ಹೋಗಿದ್ರು. ಈ ಆನ್ಯುವಲ್ ಡೇ ಮಾಡ್ತಾರಲ್ಲ ಮಕ್ಕಳಿಗೆ, ಘಟಿಕೋತ್ಸವ ಅಂತ. ಆ ಮಕ್ಕಳಿಗೆ ಒಂದು ಚಲೋ ಮಾತು ಹೇಳ್ತಾರೆ. ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿ, ಎಲ್ಲ ಸಂಪತ್ತಿರುವ ವ್ಯಕ್ತಿ ಮಕ್ಕಳಿಗೆ ಹೇಳಿದ್ದು, ಯಶಸ್ಸು ಅಂದ್ರ ಏನು ಗಳಿಸೋದು? ನಿನ್ನ ಹೆಸರ ಮೇಲೆ ಎಷ್ಟು ಪ್ರಾಪರ್ಟಿ ಐತ್ ಅನ್ನೋದ್ರ ಮೇಲೆ ನಿನ್ನ ಯಶಸ್ಸು ಅವಲಂಬಿತ. ನಿನ್ನ ಹೆಸರಿನಲ್ಲಿ ಬ್ಯಾಂಕಿನೊಳಗೆ ಎಷ್ಟು ದುಡ್ಡು ಐತಿ ಅನ್ನೋದ್ರ ಮೇಲೂ ನಿನ್ನ ಯಶಸ್ಸು ಅವಲಂಬಿತ. ಈ ಫೇಸ್ಬುಕ್ನೊಳಗ ಟ್ವಿಟರ್ನೊಳಗೆ ಎಷ್ಟು ಜನ ನಿನ್ನ ಸೋಷಿಯಲ್ ಮೀಡಿಯಾದೊಳಗೆ ಫಾಲೋವರ್ಸ್ ಅದಾರ ಅನ್ನೋದ್ರ ಮೇಲೆ ನಿನ್ನ ಯಶಸ್ಸಲ್ಲ. ನೀನು ಯಶಸ್ವಿ ಅನ್ನೋದು ನಿನ್ನ ಸಂಪತ್ತಿನಿಂದ ಅಳೆಯುವಂಥದ್ದಲ್ಲ, ನಿನ್ನ ಎದೆಯೊಳಗಿನ ಸಂತೋಷದಿಂದ ನಿನ್ನ ಯಶಸ್ವಿ ಪುರುಷ ಅಂತ ಅಳಿಲಿಕ್ಕೆ ಸಾಧ್ಯ. ನಿಜವಾದ ಯಶಸ್ವಿ ಪುರುಷ ಅಂದ್ರೆ ಯಾವನ ಎದೆಯಾಗ ಸಂತೋಷ ಐತೆಲ್ಲ, ಸಂತೋಷ ಇದ್ದವನೇ ಯಶಸ್ವಿ ಪುರುಷ. ಹಿ ಈಸ್ ಸಕ್ಸಸ್ಫುಲ್. ಇವತ್ತು ಎಲ್ಲ ಇದು ವೇದಾಂತ ಪರಿಷತ್ ಹೇಳಿದ್ದೇನ್ ನೀವು? ಯಶಸ್ಸು ಇದರ ಅರ್ಥ ಧರ್ಮ, ಅರ್ಥ, ಕಾಮ, ಮೋಕ್ಷಾರ್ಥೇಶು ಚತುರ್ವಿಧ ಪುರುಷಾರ್ಥೇಶು ಮೋಕ್ಷ ಏವ ಪರಮ ಪುರುಷಾರ್ಥ. ಮೋಕ್ಷ ಅಂದ್ರೆ ಏನು? ಗುರುಗಳೆಲ್ಲ ಹೇಳಿದಾರೆ, ತಮ್ಮ ವರ್ಷ ಕೇಳ್ಕೊಂತ ಬಂದಿರಿ. ಸುಮ್ಮ ಸರಳ ಹೇಳೋದ್ರಂದ್ರೆ ಸಂತೋಷವಾಗಿರೋದು ಅಷ್ಟೆ. ಮೋಕ್ಷ ಅಂದ್ರೆ ಆನಂದವಾಗಿರೋದು, ಮೋಕ್ಷ ಅಂದ್ರೆ ದುಃಖ ಇಲ್ಲದಂಗಿರೋದು ಅಷ್ಟೆ. ವೇದಾಂತದ ಅರ್ಥವೇ ಅಷ್ಟು. ವೇದಾಂತ ಇದರ ಅರ್ಥ, ವೇದನೆಗಳು ಯಾವ ಸ್ಥಳದೊಳಗಿದ್ರೆ ನಮ್ಮ ವೇದನೆಗಳೆಲ್ಲ ಅಂತ್ಯವಾಗ್ತಾವಲ್ಲ, ಅದೇ ವೇದಾಂತ. ಆ ಸ್ಥಳಕ್ಕ ವೇದಾಂತ ಅಂತ ಕರೆಯುವುದು. ಸರಳ ಹೇಳೋದು, ಗುರುಗಳು ಪಾಂಡಿತ್ಯ ಪೂರ್ಣವಾಗಿ ಹೇಳ್ಯಾರ, ನಮಗ ಅಷ್ಟು ಹೇಳಕ್ ಆಗೋದಿಲ್ಲ. ಅದು ಸಂತೋಷವಾಗಿರುವುದ ನಿಜವಾದ ಯಶಸ್ಸು. ಸಂತೋಷ ಇರ್ಬೇಕಲ್ಲ. ಈಗ ಒಂದು ಮನಿ ಕಟ್ಟಿಸ್ತೇನೆ, ಒಂದು 50 ಲಕ್ಷ ರೂಪಾಯಿ ಮನಿ ಕಟ್ಟಿಸಿ ಆ ಮನ್ಯಾಗ ಎಲ್ಲಾ ಸಾಮಾನ್ ತರ್ತೀರಿ, ಸೋಫಾ ಸೆಟ್ ತರ್ತೀರಿ, ಆಮೇಲೆ ಟಿವಿ ತರ್ತೀರಿ, ಫ್ರಿಜ್ ತರ್ತೀರಿ, ಏನೇನೋ ಸಾಮಾನ್ ಇಡ್ತೀರಿ. ನೀವು ಎಷ್ಟು ಸಾಮಾನ್ ಇಟ್ಟರು ಮನಿ ತುಂಬಿಲ್ಲ. ಸುಮ್ಮನೆ ₹1 ಕೊಟ್ಟು ಮಣ್ಣಿನ ಪಣತಿ ತೊಂಬರ್ರಿ, ದೀಪ ಹಚ್ಚರಿ, ಬೆಳಕು ಮನಿ ತುಂಬುತ್ತದೆ ಹೊರತು ವಸ್ತುಗಳು ಮನಿ ತುಂಬ. ಸಂಪತ್ತಿನಿಂದ ಮನೆ ತುಂಬುವುದಿಲ್ಲ, ಸಂತೋಷದಿಂದ ಮನಸ್ಸು. ಸಂತೋಷಿಯಾಗಿರ್ಬೇಕಂತ ಅದು ಜೀವನದ ಯಶಸ್ಸು. ಜೀವನದಲ್ಲಿ ಯಶಸ್ವಿ ಅಂತ ಯಾರಿಗೆ ಅನ್ನೋದಂದ್ರೆ, ಯಾರ ಸಂತೋಷದಾರ ಅವರ ಯಶಸ್ವಿ. ಈಗ ಸಿದ್ದೇಶ್ವರ ಅಪ್ಪುಗಳಿದ್ರು, ಅವ್ರಿಗೆ ಸಂತರು ಅಂದರು. ಯಾಕ? ಸ್ವಂತಕ್ಕೆ ಏನೂ ಇರಲಿಲ್ಲ, ಸಂತೋಷಕ್ಕೆ ಕೊರತೆನೇ ಇರಲಿಲ್ಲ, ಅವ್ರು ನಿಜವಾಗ್ಲೂ ಸಂತರಾಗಿದ್ರು. ಸ್ವಂತಕ್ಕನ್ನೋದೇನೂ ಇರಲಿಲ್ಲ, ಸಂತೋಷಕ್ಕೆ ಕೊರತೆಯೇ ಇರಲಿಲ್ಲ. ಇದು ಸಂತನ ಲಕ್ಷಣ, ಇದು ಒಬ್ಬ ಯಶಸ್ವಿ ಪುರುಷನ ಲಕ್ಷಣ. ಜೀವನದ ಮೇಲೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, ಸಂತೋಷವಾಗಿರುತ್ತೆ. ಒಂದು ದೇಶದ ಆರ್ಥಿಕ ಪ್ರಗತಿ, ಈಗ ಈ ದೇಶ ಶ್ರೀಮಂತ ಅಂತ ನಾವು ಹೆಂಗ್ ಗಳಿತೀವಿ ಅಂದ್ರೆ, GDP ಮೇಲೆ ದೇಶದ ಆರ್ಥಿಕತೆ ಅಳಿತೀವಿ ನಾವು. ಇಲ್ಲಿ ಭೂತಾನ್ ಇದೆ, ಭೂತಾನ್ದೊಳಗೆ GDP ಮೇಲೆ ಅಳೆಯುವುದಿಲ್ಲ. ಆ ದೇಶದ ಶ್ರೀಮಂತಿಕೆಯನ್ನು GNH ಮೇಲೆ ಅಳಿತಾರ ಅವ್ರು. ಅಂದ್ರ ಈ ದೇಶದೊಳಗೆ ಎಷ್ಟು ಆಸ್ತಿ ಐತಿ, ಎಷ್ಟು ಜನರ ಹತ್ರ ದುಡ್ಡು ಐತಿ, ಬಂಗಾರ ಐತಿ, ಬೆಳ್ಳಿ ಐತಿ, ಇವ್ರದ್ದು ಏನು ಪ್ರೊಡಕ್ಷನ್ ಐತಿ, ಅದರ ಮೇಲೆ ಅಳಿಯುವುದಿಲ್ಲ. ಈ ದೇಶದ GNH ಅಂದ್ರೆ
GNH, ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್. ಅಂದ್ರ ಈ ದೇಶದ ಆ ಭೂತಾನದ ಶ್ರೀಮಂತಿಕೆ ಸಂಪತ್ತಿನಿಂದ ಅಳೆಯುವುದಿಲ್ಲ. ಈ ದೇಶದ ಜನ ಎಷ್ಟು ಆರೋಗ್ಯವಂತರದಾರ, ಎಷ್ಟು ಸಂತೋಷವಾಗಿ ಅದರ ಅನ್ನೋದ್ರ ಮೇಲೆ ಆ ದೇಶದ ಶ್ರೀಮಂತಿಕೆಯನ್ನು ಅಳೆಯುವುದು. ಸಂತೋಷದ ಮೇಲೆ ಶ್ರೀಮಂತಿಕೆಯನ್ನು ಅಳೆಯುವುದು. ಸಂತೋಷವಾಗಿರ್ಬೇಕಲ್ಲ ಮನುಷ್ಯ. ಸಂತೋಷವಾಗಿರ್ಬೇಕಂದ್ರ ವಸ್ತುಗಳು ಇರ್ಬೇಕಂತಿಲ್ಲ, ಸಂಪತ್ತ ಇರ್ಬೇಕಂತಿಲ್ಲ. ಈಗ ನೀವು ನಿದ್ದೆ ಹತ್ತೈತಿ, ನಿದ್ದೆ ಹತ್ತದೊಳಗೆ ಏನ್ರ ಸಂಪತ್ತಿತ್ತೇನು ನಮ್ಮ ಜೊತೆ? ಏನೂ ಇರದೇನೋ ಸಂಪತ್ತಿರಬಹುದು, ಸಂತೋಷವಾಗಿರಬಹುದಲ್ಲ. ಮನುಷ್ಯ ನಿದ್ರೆಯ ಒಂದು ಉದಾಹರಣೆ. ಯಾವ ವಿಷಯ ವಸ್ತುಗಳು ಇರದೇನೋ ಮನುಷ್ಯ ಸಂತೋಷವಾಗಿರಬಹುದು ಅನ್ನೋದು ನಿದ್ರೆ ಒಂದು ಉದಾಹರಣೆ. ಇದಕ್ಕಿಂತ ದೊಡ್ಡ ಉದಾಹರಣೆ ಏನ್ ಹೇಳ್ಬೋದು? ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇದೆ ಇಲ್ಲ ಮನುಷ್ಯ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಂತೋಷ ಇರ್ತದೆ. ಒಬ್ಬರಿಗೆ ವಸ್ತುಗಳಿದ್ರೆ ಸಂತೋಷ, ವಿಷಯ, ವ್ಯಕ್ತಿ, ವಸ್ತುಗಳಿದ್ರೆ ಸಂತೋಷ ಅನ್ನಿಸ್ತದೆ. ಒಬ್ಬರಿಗೆ ಇರದೇ ಇದ್ರೆ ಸಂತೋಷವಾಗಿರ್ತಾರೆ. ಗಂಡ ಹೆಂಡತಿ ಜಗಳಾಡಿ ಹೆಂಡತಿ ಊರ್ಗ್ ಹೋದ. ಇವ ಫೋನ್ ಹಚ್ಚೋದ್ ಕೂಡ್ಲೆ ಆ ಹೆಂಡತಿ ಅಪ್ಪ ಎತ್ತದ ಫೋನ್ ಎತ್ತದ ಕೂಡ್ಲೆ ಅವ್ರ ಅಪ್ಪಗ್ ಗೊತ್ತಾತಿದ್ವು ಅಳಿಯನ್ ಫೋನ್ ಅಂತ. ಅವ್ರ ಅಪ್ಪ ಅಳಿಯನ್ ಫೋನ್ ಅಂತ ಗೊತ್ತಾದ ಕೂಡ್ಲೆ ಒಮ್ಮೆ ಫೈರಿಂಗ ಶುರು ಮಾಡುದು. ಯಾಕೆ ಹಚ್ಚತಿ ಅಂದ್ರೆ, ನೀ ಫೋನ್ ಹಚ್ಚಬೇಡ, ನೀನ್ ಹೇಳಿಲ್ಲ ನನ್ನ ಮಗಳು ಇನ್ ಮ್ಯಾಲ ನನ್ನ ಮಗಳು ನಿನ್ನ ಹಸ್ತಲ ತುಳಿದಿಲ್ಲ ಇನ್ ಮೇಲೆ, ಯಾಕೆ ಹಚ್ತೀನಿ ಫೋನ್ ಅಂತ ಅವ್ರ ಮಾವು ಕೇಳಿದ್. ನೀ ಇದನ್ನ ಕೇಳಿದ್ರೆ ಅಷ್ಟು ಸಂತೋಷ ಆಗುತ್ತೆ, ಅದಕ್ಕೆ ಹಚ್ತೀನಿ ಹೊಳ್ಳಿ ನಾ ಫೋನ್ ಅಂತ. ಇದನ್ನ ಕೇಳಿದ್ರೆ ಅಷ್ಟು ಸಂತೋಷ ಆಗ್ತೈತಿ. ನಾನು ಇದನ್ನ ಪದೇ ಪದೇ ಕೇಳಕ ಹಚ್ತೀನಿ ನಾನು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಂತೋಷ. ಜೀವನದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತದೆ. ಅದರ ಕಡೆ ಲಕ್ಷ್ಯ ಕೊಡೋಂಗಿಲ್ಲ, ಸಂತೋಷದ ಕಡೆ ಲಕ್ಷ್ಯ. ಒಂದು ಆಶ್ರಮ ಇತ್ತು. ಆಶ್ರಮದಲ್ಲಿ ಗುರುಗಳು ಮಕ್ಕಳಿಗೆ ಪಾಠ ಮಾಡಿ ಕಳಿಸ್ತಿದ್ರಿ. ಹೆಂಗ್ ಗುರುಕುಲ ಇದೆ ಇಲ್ಲ, ಹಂಗ ಗುರುಕುಲ ಇತ್ತು. ಓದಿ ಹೋಗ್ತಿದ್ರು, ಮತ್ತೆ ಬರ್ತಿದ್ರು, ಓದಿ ಹೋಗ್ತಿದ್ರು, ಮತ್ತೆ ಬರ್ತಿದ್ರು. ಒಂದು 4 ಜನ ಶಿಷ್ಯರು ಓದಿ ಹೋದ್ರು, ಮತ್ತೆ ಬಂದಾಗ ಗುರುಗಳು 4 ಜನ ಶಿಷ್ಯರಿದ್ರಲ್ಲ, ಆ ಶಿಷ್ಯರಿಗೆ ಪ್ರಸಾದ ಮಾಡ್ರಿ ಅಂತ ಹೇಳಿದ್ರು. ಪ್ರಸಾದ ಮಾಡುವಾಗ ಗುರುಗಳು ಒಬ್ಬನಿಗೆ ಮಣ್ಣಿನ ತಟ್ಟೆ ಕೊಟ್ರು, ಒಬ್ಬನಿಗೆ ಸ್ಟೀಲಿನ ತಟ್ಟೆ ಕೊಟ್ರು, ಒಬ್ಬನಿಗೆ ಬೆಳ್ಳಿ ತಟ್ಟೆ ಕೊಟ್ರು, ಒಬ್ಬನಿಗೆ ಬಂಗಾರದ ತಟ್ಟೆ ಕೊಟ್ರು. ಎಲ್ಲರಿಗೂ ಒಂದೊಂದು ರೊಟ್ಟೆ ಹಾಕಿದ್ರು. ಅದ್ರಲ್ಲಿ ಊಟ ಮಾಡಿ ಬಂದ ಮೇಲೆ ಗುರುಗಳಿಗೆ 4 ಜನ ಶಿಷ್ಯರು ಹೇಳಿದ್ರ, ನಾವು 4 ಮಂದಿ ನಿಮ್ಮ ಆಶ್ರಮದಲ್ಲಿ ಒಂದೇ ಶಿಷ್ಯರಾಗಿ ಒಂದೇ ತಾಯಿ ಮಕ್ಕಳಿದ್ದಂಗಿದ್ವಿ, ಆದ್ರೂ ನಿಮ್ಮಲ್ಲಿ ಭೇದ ಭಾವ ಆತಲ್ಲ. ನನಗ್ ಮಣ್ಣಿನ ತಟ್ಟೆ ಕೊಟ್ರಿ, ಅವನಿಗೆ ಸ್ಟೀಲಿನ ತಟ್ಟೆ ಕೊಟ್ರಿ, ಅವನಿಗೆ ಬೆಳ್ಳಿದು ಕೊಟ್ಟು ನಿಮಗ್ ಖಾಸ್ ಶಿಷ್ಯಾಗಿ ಬಂಗಾರ ತಟ್ಟೆ ಕೊಟ್ರಿ ಅಂತ ಗುರುಗಳು ಹೇಳಿದ್ರಂತವ್ರು. ನೋಡು, ನಿಮಗ್ ಊಟ ಕೊಟ್ಟಿಲ್ಲ, ಬದುಕಿನ ಬುದ್ಧಿ ತಿಳ್ಸಾಕ್ ಹೇಳಿ ನಾನು. ನಿಮಗ ಮಣ್ಣಿನ ತಟ್ಟೆ, ಸ್ಟೀಲಿನ ತಟ್ಟೆ, ಬೆಳ್ಳಿ ತಟ್ಟೆ, ಬಂಗಾರದ ತಟ್ಟೆ ಬೇರೆ ಬೇರೆ ಕಂಡು ಹೊರತು ಆ ತಟ್ಟೆಯೊಳಗೆ ಹಾಕಿದ ರೊಟ್ಟಿ ಒಂದೇ ಅನ್ನೋದು ಕಾಣ್ಲಿಲ್ಲ. ಹಂಗ ಜಗತ್ತಿನೊಳಗೆ ದೇವ್ರ ಜೀವನ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಇಟ್ಟಿರ್ತಾನ. ಒಂದ್ ಸ್ವಲ್ಪ ಐಶ್ವರ್ಯ, ಅಧಿಕಾರ, ವಸ್ತು, ಒಡವೆ ಹೆಚ್ಚ ಕಡಿಮೆ ಇರಬಹುದು, ಆದ್ರೆ ಜೀವನ ಅನ್ನೋದು ಎಲ್ಲರಿಗೂ ಒಂದೇ ಇಟ್ಟಾನ. ಅದನ್ನ ಪಡೆದು ಸಂತೋಷವಾಗಿರುವುದನ್ನ ಕಲಿಯುವುದು ಮೋಕ್ಷ. ಸಂತೋಷವೇ ಮುಕ್ತಿ, ಆನಂದವೇ ಮುಕ್ತಿ. ಹೌದ್ರಿ, ಎಲ್ಲರೂ ಹೇಳ್ತಾರ ಖರೆ, ಮತ್ ದುಃಖ ಯಾಕಂತ ಹೇಳ್ರಿ. ಮೊದಲು ಸಂತೋಷವಾಗಿರ್ಬೇಕಂತ ಎಲ್ಲರೂ ಅಪೇಕ್ಷೆ ಪಟ್ಟಿವಿ. ವೇದಾಂತನು ಹೇಳೋದು ದುಃಖದ ನಿವೃತ್ತಿ, ಆನಂದದ ಪ್ರಾಪ್ತಿ, ಇದೇ ಮೋಕ್ಷ, ಇದು ಜೀವನ್ ಮುಕ್ತಿ ಎಲ್ಲ ಹೇಳೋದ್ ಖರೆ. ದುಃಖ ಯಾಕಂತ ಹೇಳ್ರಿ. ಮೊದಲು ಸಂತೋಷವಾಗಿರ್ಬೇಕು ಖರೆ, ದುಃಖ ಯಾಕಂತ ಮೊದಲು ಮನುಷ್ಯ. ಏನ್ ಸಮಸ್ಯೆಯಿಂದ ದುಃಖ ಆಗೈತಪ್ಪ ನಿನಗ? ಏನ್ ನಿಸರ್ಗ ಇಷ್ಟು ನಿನಗ ಅನುಕೂಲ ಮಾಡೈತಲ್ಲ, ನೀ ಬಿಟ್ಟು ಕೆಟ್ಟ ಗಾಳಿ ತಗೊಂಡು ಗಿಡ ನಿನಗ್ ಚಲೋ ಗಾಳಿ ಕೊಟ್ಟೈತಿ. ಎತ್ತ ನಿನ್ನ ಜೊತೆನೆ ಹೊಲದಾಗ ಗಳೆ ಹೊಡೆದು, ನೇಗಲ ಹೊಡೆದು, ಜ್ವಾಳ ಬಿತ್ತಿ, ಎಡಿ ಹೊಡೆದು, ತೆನಿ ಬಂದಾಗ ನೋಡಪ್ಪ, ತೆನಿ ನೀ ತಗೋ, ದಂಟ ತಾನು ತಿಂದು ನಮಗ ತೆನಿ ಕೊಟ್ಟೈತಿ. ನೀ ಸಾಕಿದ ನಾಯಿ ನಿನಗ ರಾತ್ರಿ ಆರಾಮ್ ಮುಕ್ಕೋನಿ ಅಂತ ನಿನಗ್ ನಿದ್ದೆ ಮಾಡಕ್ ಹಚ್ಚಿ ತಾನು ಎಚ್ಚರ ಐತಿ. ಮತ್ತ ನೀವ್ ಸಾಕಿದ ಮನ್ಯಾಗ ಸಾಕಿದ ಆಕಳ ನೀನ್ ಉಂಡು ಮುಸುರಿ ನೀರು ಕುಡಿದು ತಾನು ಕುಡಿದು ನಿನಗ್ ಚಲೋ ಹಾಲು ಕೊಟ್ಟೈತಿ.
ಭೂಮಿ ತಾಯಿ ನೀ ಹಾಕಿದ ಮನಿ ಕಸ ತಾನು ತಗೊಂಡು ನಿನ್ನ ಕಬ್ಬಿನ ರಸ ನಿನ್ನ ಬಾಯೊಳಗೆ ಇಟ್ಟಾಳ. ಇಷ್ಟೆಲ್ಲ ಇದ್ದು ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಎದ್ದು ಕೂಡ್ಲೆ ಬೆಡ್ ಟೀ ಕೊಡೋರು ಅದಾರ ನಿನಗ. ಅಕಸ್ಮಾತ್ ಡೆಡ್ ಆಗಿದ್ದಿಲ್ಲ ಅಂದ್ರ ಎದ್ದು ಕೂಡ್ಲೆ ಬೆಡ್ ಟೀ, ಎದ್ದು ಕೂಡ್ಲೆ ಟೀ ಕೊಡ್ತಾರ, ಸ್ನಾನ ಮಾಡಕ್ ಬಿಸಿನೀರ್ ಇಟ್ಟಾರ, ಮತ್ತು ಹೊರಗೆ ಬರೋದ್ರಾಗ ಇಸ್ತ್ರಿ ಬಟ್ಟೆ ಇಟ್ಟಾರ, ಬಂದ್ ಡೈನಿಂಗ್ ಟೇಬಲ್ ಕೂಡೋದ್ರಾಗ ಬಿಸಿ ಇಡ್ಲಿ ದೋಸೆ ಎಲ್ಲ ಇಟ್ಟಾರ, ಹೋದ ಕೂಡ್ಲೆ ಡ್ರೈವರ್ ಅದಾನ, ವ್ಯವಹಾರ ಐತಿ, ಎಲ್ಲ ಇದ್ದನು ಮಠಕ್ಕೆ ಬಂದು ಕೂಡ್ಲೆ ಹಾಡೇನಂದ್ರ ಪಾರು ಮಾಡು ದೇವ ಈ ಸಂಸಾರ ನಂಬಿ ಸುಖವೇನು ಇಲ್ಲ. ಇವ್ರಿಗೆ ಪಾರ್ ಮಾಡಬಾರ್ದು, ಗಡಿಪಾರ ಮಾಡ್ಬೇಕು ಇವ್ರಿಗಷ್ಟ. ಇಷ್ಟು ದೇವರ ಅಪಾರ ಕೊಟ್ಟ ಮೇಲೆ ಇನ್ನೂ ಪಾರ್ ಮಾಡಂದ್ರೆ ಏನ್ ಮಾಡ್ಬೇಕು? ಅಲ್ಲ, ಎಲ್ಲಾ ಇಟ್ಟಾನ, ಆದ್ರೂ ಈ ಜಗವ ನಂಬಿ ಸುಖವೇನು ಇಲ್ಲ ಅಂತ ಹಾಡ್ಕೊಂತ ಹೊಂಟ. ಅವ ಇಡೀ ನಿಸರ್ಗ ಜಗತ್ತು ಇವ ಸುಖವಾಗಿರ್ಲಂತನ ನಿಸರ್ಗ ಐತಿ. ಇವನ ಹಾಡೇನು? ಈ ಜಗವ ನಂಬಿ ಸುಖವೇನು ಇಲ್ಲ ಇವ ಹಾಡಕ. ಮನ್ಯಾಗ ಜಗಳಾಡಿ ಬಂದು ಗುರುಗಳು ಕುಂತ್ರು, ಯಪ್ಪ ಜಗಳ ಆಗೈತಿ ನಮ್ದು ಮನೆಯವ್ರು, ಒಟ್ಟು ಖಾಯಂ ಹಿಂಗ ಜಗಳ ಐತಿ ನೋಡ್ಯಪ್ಪ. ಮತ್ ನೀನು ಲಗ್ನಕ್ ಬಂದ್ ನೀನ ಮಿತಿ ತೆಗೆದು ಕೊಟ್ಟಿದ್ದಿ, ನಿನ್ನ ಮಠದ ಕಲ್ಯಾಣ ಮಂಟಪದಾಗ ಮಾಡಿವಿ ನಾವು, ನೀನ ಮಿತಿ ತೆಗೆದು ಕೊಟ್ಟಿದ್ದಿ ನಮ್ದಿಬ್ಬರದು ಅಂತ. ಅವ್ರ ಗುರುಗಳು ಅಂದ್ರ ಅವತ್ತು ನಿನ್ನ ಮಿತಿ ಚಲೋ ಐತಪ್ಪ, ಇವತ್ ನಮ್ ಮಿತಿ ಚಲೋ ಐತ ಅಷ್ಟೆ. ಮತ್ತೀಗ ಮುಂದೇನು? ಸಾಕಿದು ಸಂಸಾರ, ಸುಖ ಇಲ್ಲಪ್ಪ ಇದು. ಬೆಳಿಗ್ಗೆ ಕಮ್ಮಗ ಮಠದಾಗ ಟಿಫಿನ್ ಹೊಡದ್, ಮಧ್ಯಾಹ್ನ ಟಿಫಿನ್ ಹೊಡದ್, ಮಧ್ಯಾಹ್ನ ಮತ್ತ ಲಂಚ್ ಹೊಡದ್, ರಾತ್ರಿ ಡಿನ್ನರ್ ತಗೊಂಡ ಎದ್ದ ಶಲ್ಯ ಹಾಕೊಂಡು ಹೊಂಟ. ಗುರುಗಳಂದ್ರು ಎಲ್ಲಿಗೋ ಅಂತ, ಯಾಕ ಮನಿ ಕಡೆ ಅಂದವ. ಅವಾಗ ಗುರುಗಳಂದ್ರು ಅತ್ ಮತ್ತೆ ಸಂಸಾರದೊಳಗ ಸುಖ ಇಲ್ಲ ಅಂತ ಬಂದಿದ್ದೆ, ಯಾಕೆ ಮನಿ ಕಡೆ ಯಾಕೆ ಬಂದ? ಇಲ್ಲಪ್ಪ, ನಿನ್ನ ಮಗಳು ಮನಿ ಕಡೆ ಒಬ್ಬಾಕಿನೇ ಆಗ್ತಾಳ, ಹೊರಗ ಸುಖವೇನು ಇಲ್ಲ ಅಂತ ಬಂದ. ಅಂದ್ರ ಇವನ ಇಚ್ಛೆ ಇಡೀ ಜಗತ್ ಏನೈತಿ ಅಂದ್ರೆ ಇವನಿಗೆ ಸುಖವಾಗಿಡ್ಬೇಕಂತನ ಜಗತ್ತು ಪ್ರಯತ್ನ ಪಡಕತ್ತೈತಿ. ಇವ ತನ್ನೊಳಗೆ ಏನ್ ಹೇಳಕತ್ತಾನ, ನನಗ ಸುಖ ಇಲ್ಲ ಅಂತ ಇವ ಹಾಡಾಡಿಕೊಂಡು ಇವ ಹಾಡಾಕ. ಇಡೀ ನಿಸರ್ಗ ದೇವರು ಕಳಿಸಿದ್ದ ಇವ ಸುಖವಾಗಿರ್ಬೇಕು, ಇವ ಸಂತೋಷವಾಗಿರ್ಬೇಕ. ಆದ್ರೆ ಇವನ ಹಾಡೇನು, ನಾನು ಸುಖ ಆತ ದುಃಖ ಆತಲ್ಲ. ಖರೆ ಇಷ್ಟೆಲ್ಲಾ ನಿಸರ್ಗ ಇವನಿಗೆ ಸುಖವಾಗಿಡ್ಬೇಕಂತ ಇದ್ರು ಸಹಿತ ಇವನಿಗೆ ದುಃಖ ಆತಲ್ಲ. ಈ ದುಃಖದ ಕಾರಣ ಏನು ಅಂದ್ರ ಅಪ್ಪುಗಳ ವಿಷಯ ಇಟ್ಟಾರಲ್ಲ, ಅಪೇಕ್ಷೆ, ಫಲದ ಅಪೇಕ್ಷೆ ಇವನು ದುಃಖಕ್ಕೆ ಕಾರಣ. ಫಲದ ಅಪೇಕ್ಷೆ, ಕೆಲಸ ಮಾಡ್ತಾನಲ್ಲ, ಮಾಡಿ ಫಲ ಬಯಸ್ತಾನ, ಅದಕ್ಕೆ ಇವನಿಗೆ ತಾಪಾಗೈತಿ. ಕೆಲಸ ಮಾಡಿ ಫಲ ಬಯಸ್ತಾನಲ್ಲ, ಅದಕ್ಕೆ ದುಃಖ ಆಗೈತಿ. ತಾಪ್ ಎದಕ್ಕಂದ್ರ ನಾವೇನೋ ಮಾಡ್ತೀವಿ, ಅದ್ರ ಫಲ ಬಯಸ್ತೀವಿ. ಮತ್ ನೀವ್ ಅನ್ಬೋದು, ಅಲ್ರಿ ಮತ್ ಕೆಲಸ ಮಾಡಿ ಫಲ ಬಯಸ್ಬೇಡ, ಒಟ್ಟ ಆಶೆನೆ ಇರಬಾರ್ದು ಜೀವನದೊಳಗಂದ್ರ. ಮತ್ತೀಗ ಕಲ್ಲು ಐತಿ ನೋಡ್ರಿ, ಕಲ್ಲು, ಅದಕ್ಕೂ ಯಾವ್ದು ಅಪೇಕ್ಷೆಗಳಿಲ್ಲ. ಮತ್ ಅಪೇಕ್ಷೆ ಇಲ್ಲಾರ್ದಂಗ ಇರ್ರಿ ಜೀವನದೊಳಗಂದ್ರ ಕಲ್ಲು ಐತಿ, ಕಲ್ಲಿಗೆ ನಮಗೂ ಏನ್ ವ್ಯತ್ಯಾಸ? ಒಂದು ಗಿಡ ಐತಿ, ಅದಕ್ಕೂ ಅಪೇಕ್ಷೆಗಳಿಲ್ಲ. ಡೆಡ್ ಬಾಡಿ ಐತಿ, ಮತ್ ಅದಕ್ಕೂ ಏನು ಅಪೇಕ್ಷೆಗಳಿಲ್ಲ. ಮತ್ ನೀವು ಒಟ್ಟ ಏನ್ ಕೆಲಸ ಮಾಡ್ಕೊಂತೀರಿ, ಒಟ್ಟ ಅಪೇಕ್ಷೆ ಏನು ಪಡಬೇಡ್ರಿ ಅಂದ್ರ, ಏನು ಜೀವನದೊಳಗ ಆಶೆ ಇರ್ಲಾರ್ದಂಗ ಇರ್ರಿ ಅಂದ್ರೆ ಡೆಡ್ ಬಾಡಿಗೂ ಮತ್ತು ನಮಗೂ ದೇರ್ ಇಸ್ ನೋ ಡಿಫರೆನ್ಸ್. ಆಶಾ ಇದರ ಅರ್ಥ ಏನು ಅಂದ್ರ, ಡಿಸೈರ್ ಈಸ್ ಅನದರ್ ನೇಮ್ ಆಫ್ ಲೈಫ್. ಆಶಾ ಅನ್ನೋದು ಜೀವನದ ಇನ್ನೊಂದು ಅರ್ಥ. ಆಶಾ ಇರದಿದ್ರೆ ಜೀವನ ನಡೀತದೆ. ಈಗ ನೀವು ಇಲ್ಲಿಗೆ ಬರ್ಬೇಕನ್ನೋದು ಒಂದು ಅಪೇಕ್ಷೆ, ಹೌದಲ್ಲ? ಅಪ್ಪಗಳ ಮಾತು ಕೇಳ್ಬೇಕನ್ನೋದು ಅಪೇಕ್ಷೆ, ಮನಿಗೆ ಹೋಗ್ಬೇಕನ್ನೋದು ಅಪೇಕ್ಷೆ, ಅಥವಾ ಒಂದು ಲಗ್ನ ಮಾಡ್ಕೋಬೇಕು, 2 ಮಕ್ಕಳು ಹಡಿಬೇಕು, ಮಕ್ಕಳ ನೌಕರಿ ತಗೋಬೇಕು, ಒಂದ್ ಚಲೋ ಮನಿ ಕಟ್ಟಬೇಕು, ಒಂದ್ ಚಲೋ ಜೀವನ ಕಟ್ಟಬೇಕು. ಇದು ಅಪೇಕ್ಷೆ. ಇದು ವಾಟ್ ಈಸ್ ಬಿಗ್ ಸಿನ್ ಇನ್ ದಿಸ್? ಇದ್ರೊಳಗೆ ಏನ್ ದೊಡ್ಡ ಪಾಪ ಐತೆ? ಒಂದ್ ಲಗ್ನ ಮಾಡಬೇಕು, 2 ಮಕ್ಕಳು ಹಡಿಬೇಕು, ಒಂದು ಮಕ್ಕಳಿಗೆ ನೌಕರಿ ಕೊಡಿಸ್ಬೇಕು, ಒಂದಿಷ್ಟು ಫಲ ಮಾಡ್ಬೇಕು, ದುಡಿಬೇಕು, ಮನಿ ಮಾಡ್ಬೇಕು ಅನ್ನೋದು ಏನ್ ದೊಡ್ಡ ತಪ್ಪಿದೆ ಇದ್ರಲ್ಲಿ? ಪಾಪ ಏನಿದೆ ಅಂತ. ಮತ್ ಅವ್ರೇನಂದ್ರು, ಕರ್ಮ ಮಾಡಪ್ಪ, ಅಪೇಕ್ಷೆ ಮಾಡಕ್ ಹೋಗ್ಬೇಡ ಅಂತ ಅವ್ರಂತಾರೆ. ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚ.
ಅವ್ರು ಯಾಕ ಫಲದ ಅಪೇಕ್ಷೆ ಮಾಡಬೇಡ ನಿನಗಂದ್ರು ಅಂದ್ರ, ಈ ಜಗತ್ತಿನೊಳಗೆ ಏನೈತಿ, ನಾವು ಫಲದ ಕೆಲಸ ಮಾಡೀವಿ ಖರೆ, ಕೆಲಸ ವರ್ತಮಾನದೊಳಗೈತಿ, ಫಲ ಭವಿಷ್ಯದೊಳಗೈತಿ. ಕರ್ಮ ವರ್ತಮಾನದೊಳಗೈತಿ, ಫಲ ಭವಿಷ್ಯದೊಳಗೈತಿ. ಕರ್ಮ ನಿನ್ನ ಕೈಯೊಳಗೈತಿ, ಫಲ ದೈವದ ಕೈಯೊಳಗೈತಿ. ಮತ್ತ ಕರ್ಮ ನೀ ಮಾಡಬಹುದು, ಫಲವು ನೀ ಬಯಸ್ದಿ ಅಂದ್ರ ಈ ಜಗತ್ತಿನೊಳಗೆ ಏನೈತಿ ಅಂದ್ರ ಬಯಸಿದ್ದು ಸಿಗತೈತೆ ಅಂತಿಲ್ಲ, ಬಯಸಿದಷ್ಟು ಸಿಗತೈತೆ ಅಂತನೂ ಇಲ್ಲ, ಬಯಸಿದಂತಹದ್ದು ಸಿಗತೈತೆ ಅಂತನೂ ಇಲ್ಲ, ಬಯಸಿದವರು ಸಿಗ್ತಾರಂತನೂ ಇಲ್ಲ, ಸಿಕ್ಕವ್ರು ನೀ ಬಯಸ್ದಂಗಿಲ್ಲ. ಇದು ಜೀವನದ ವೈಚಿತ್ರ್ಯ ಐತಿ. ಹಂಗದಾರೇನ್? ಎಲ್ಲರೂ ಕರೆಕ್ಟ್ ಗೋಣ್ ಅಳ್ಳಾಡ್ಸಕತ್ತಾರ, ಖಾತ್ರಿ ಆಗೈತ್ರಿ ನಮಗೆ. ಅಂದ್ರೆ ಯಾರ ಅಪೇಕ್ಷೆ ಪಡ್ತಾರ ಹಂಗ ಅಪೇಕ್ಷೆ ಪಟ್ಟಿದ್ದ ಆಗ್ತೈತಿ. ಈಗ ಈಗ ವಯಸ್ಸಾಗ್ತದೆ, ನಮ್ಮ ಅಪೇಕ್ಷೆ ಏನೈತಿ, ನಮ್ಮ ಮುಖದ ಮೇಲೆ ಒಟ್ಟ ಹಿಂಗ್ ಗೆರಿ ಬೀಳ್ಬಾರ್ದಂತೆ, ಯಾವಾಗ್ಲೂ ಹ್ಯಾಂಡ್ಸಮ್ ಕಾಣಬಹುದು. ಒಟ್ಟ ರಿಂಕಲ್ ಬೀಳ್ಬಾರ್ದು, ನನಗೆ ಯಾರು ಅಂಕಲ್ ಅನ್ನಬಾರ್ದು. ಹಂಗ ಸಾಧ್ಯ ಐತೇನ್ ಹೇಳಿ? ನನ್ನ ಮುಖದ ಮೇಲೆ ರಿಂಕಲ್ ಬೀಳ್ಬಾರ್ದು, ನನಗೆ ಯಾರು ಅಂಕಲ್ ಅನ್ನಬಾರ್ದು ಅಂದ್ರೆ ಇವ ಇನ್ನೂ ಓಣಿ ಟ್ವಿಂಕಲ್ ಟ್ವಿಂಕಲ್ ಹಾಡ್ಕೊಂತ ಹೋಗ್ಬೇಕನ್ನ. ಈ ಅಪೇಕ್ಷೆ ಈಡೇರ್ತೈತೇನು? ಸಾಧ್ಯ ಇಲ್ಲಿದು. ನಿಸರ್ಗವನ್ನ ನಾವು ಒಪ್ಪಿ ಬದುಕಬೇಕಾಗ್ತೈತೆ ಅಷ್ಟೇ. ನೀ ಎಕ್ಸರ್ಸೈಸ್ ಮಾಡು, ಯೋಗಾಸನ ಮಾಡು, ಕರ್ಮ ಮಾಡು, ಆದ್ರೆ ರಿಂಕಲ್ ಬೀಳ್ಬಾರ್ದನ್ನೋ ಅಪೇಕ್ಷೆ ತಲೆಗೆ ಇಟ್ಕೋಬೇಡ. ಇಟ್ಟಿ ಅಂದ್ರೆ ತಾಪ ಆಗ್ತೈತಿ ನೋಡಿ ಅಷ್ಟೇ. ಕರ್ಮ ಮಾಡು, ಅಪೇಕ್ಷೆ ಇಟ್ಕೋಬೇಡ. ಈಗ ತಾಯಿ ಇರ್ತಾರೆ, ಎಲ್ಲಾ ತಾಯಂದ್ರಿಗೆ ಇರ್ತೈತಿಲ್ಲ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ಬೇಕು. ಎಲ್ಲಾ ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳು ವಾಟ್ ಈಸ್ ರಾಂಗ್ ಇನ್ ಇಟ್? ನೀವು ಬೆಳೆಸ್ರಿ ಮಾಡ್ರಿ, ಒಟ್ಟ ನೀವು ಅಪೇಕ್ಷೆ ಇಟ್ಕೋಬೇಡ್ರಿ ಅಂದ್ರೆ ತಪ್ಪಾಗತ್ತಲ್ಲ. ಇಟ್ಕೊಳ್ರಿ, ಆದ್ರೆ ತಿಳ್ಕೋಬೇಕಾದದ್ದು ಏನು ಅಂದ್ರ ಅಪೇಕ್ಷೆ ಇಟ್ಕೊಳ್ಳೋದು ತಪ್ಪಲ್ಲ. ದುಃಖ ಯಾವುದು ಕೊಡ್ತೈತಿ ಅಂದ್ರೆ ಅಪೇಕ್ಷೆ ದುಃಖ ಕೊಡುದಿಲ್ಲ, ಆಶೆ ದುಃಖ ಕೊಡುದಿಲ್ಲ. ನಾನ್ ಇಟ್ಕೊಂಡ ಅಪೇಕ್ಷೆಗಳೆಲ್ಲವೂ ಈಡೇರ್ತಾವನ್ನು ತಲೆಗೆ ಇಟ್ಕೊಂಡಿಲ್ಲ, ಅದು ದುಃಖ ಕೊಡ್ತೈತಿ. ಕೆಲವು ಈಡೇರ್ತಾವ, ಕೆಲವು ಈಡೇರೋದಿಲ್ಲ. ಅದಕ್ಕೆ ಸುಮ್ಮ ಕೆಲಸ ಮಾಡ್ಕೊಂಡ ಎಲ್ಲ ಆಶೆಗಳು ಈಡೇರ್ತಾವ. ಈಗ ತಾಯಿ ಇರ್ತಾವ, ತಾಯಿ ಮಗ ಎಲ್ಲೋ ಬೆಂಗಳೂರಾಗ ಓದ್ತಿರ್ತಾವ. ತಾಯಿ ಅಪೇಕ್ಷೆ ಏನು? ಮಗ ನಾ ಹೇಳಿದ್ದ ಮದುವೆ ಮಾಡ್ಬೇಕು, ಮಗನಿಗೆ ಒಂದು ನೌಕರಿ ಸಿಗ್ಬೇಕು. ಆಕಿ ಇಲ್ಲಿ ಕುಂತು ಪ್ರಾರ್ಥನಾ ಮಾಡ್ತಿರ್ತಾಳೆ, ಏನು ನನ್ನ ಮಗಂದು ಕ್ಯಾಂಪಸ್ ಸೆಲೆಕ್ಷನ್ ಆಗ್ಬೇಕು, ಕ್ಯಾಂಪಸ್ ಸೆಲೆಕ್ಷನ್ ಆಗ್ಬೇಕಂತ ಆಕಿ ಇಲ್ಲಿ ಪೂಜಾ. ಅವಂದು ಮುಗಿತು, ಮುಗಿದ ಮೇಲೆ ಬೆಂಗಳೂರಿಂದ ಬರಾಗ ಒಂದು ಹುಡುಗಿನ ಕರ್ಕೊಂಡ್ ಅವ್ರವ್ ಕೇಳಲಿ, ಅಪ್ಪ ಇದು ಯಾರು? ಇದು ಕ್ಯಾಂಪಸ್ ಸೆಲೆಕ್ಷನ್ ಆಗೈತೆ ಅವ ಅಂತ. ಅಂದ್ರೆ ಯಾರ ಅಪೇಕ್ಷೆಗಳು ಈಡೇರವ? ಹಿಂದ ರಾಮಾಯಣ ನಡೀತು, ರಾಮನ ಅಪೇಕ್ಷೆ ಇತ್ತು ಅಯೋಧ್ಯದ ಅರಸ ಆಗಬೇಕು. ಪ್ರಜೆಗಳ ಅಪೇಕ್ಷೆ ಇತ್ತು, ಲಕ್ಷ್ಮಣನ ಅಪೇಕ್ಷೆ ಇತ್ತು, ತಮ್ಮ ಭರತನ ಅಪೇಕ್ಷೆ ಇತ್ತು, ತಾಯಿಯ ಅಪೇಕ್ಷೆ ಇತ್ತು, ತಂದ ದಶರಥನ ಅಪೇಕ್ಷೆ ಇತ್ತು. ಯಾರ ಅಯೋಧ್ಯೆ ಆಳ್ಬೇಕಂತ ಎಲ್ಲರ ಅಪೇಕ್ಷೆ ಇತ್ತು. ಆದ್ರೆ ಯಾರ ಅಪೇಕ್ಷೆಯೂ ಈಡೇರ್ಲಿಲ್ಲ. 12 ವರ್ಷ ಕಟ್ಟಿಗೆಯ ಪಾದರಕ್ಷೆ ಅಯೋಧ್ಯೆ ಆಳತೆ ಹೊರತು ಅಪೇಕ್ಷೆಗಳು ಈಡೇರ್ಲಿ. ಇರಬಾರ್ದಂತಲ್ಲ, ಇರ್ಬೇಕು. ಆಶೆ ಸಣ್ಣ ಇದ್ದು ಕೆಲಸ ದೊಡ್ಡದಿರ್ಬೇಕಷ್ಟ. ನಮ್ದೇನೈತಿ ಅಂದ್ರ ಕೆಲಸ ಸಣ್ಣದೈತಿ, ಆಶೆ ದೊಡ್ಡದೈತಿ. ಅದಕ್ಕೆ ತಾಪಾಗಕತ್ತಾವ ನಮ್ಗೆ. ಅದಕ್ಕೆ ಅವ್ರ ಏನ್ ಹೇಳ್ತಾರಂದ್ರ ಕರ್ಮಣ್ಣೆ ವಾದಿಕ ಮಾಫಲೇಶು ಕದ. ಮತ್ತೆ ಯಾಕೆ ಕೇಳಬಾರ್ದಂತಾರ ಅವ್ರಂದ್ರ, ಕೇಳುವ ವಿವೇಕರ ಬೇಕಲ್ಲ, ಏನ್ ಕೇಳ್ಬೇಕನ್ನೋದು ಗೊತ್ತಿರ್ಬೇಕಲ್ಲ. ಈಗ ಭಸ್ಮಾಸುರ ಇದೆ, ದೊಡ್ಡ ತಪಸ್ ಮಾಡದ, ತಪಸ್ ಮಾಡಿ ಹೋಗಿ ಪರಮಾತ್ಮನ ಒಲದು ಬಂದು ಎದುರಿಗೆ ನಿಂತ, ಏನ್ ಕೇಳ್ಬೇಕನ್ನೋ ವಿವೇಕ ಬೇಕಾ ಬೇಡ? ಯಾರ ತಲೆ ಮೇಲೆ ಕೈ ಇಡ್ತೀನಿ ಅವ್ರು ಸುಟ್ಕೊಂಡು ಹೋಗ್ಬೇಕಂದ ತನ್ನ ಕೈ ಮೇಲೆ ತನ್ನ ತಲೆ ಮೇಲೆ ತಾನ ಇಟ್ಕೊಂಡು ಹೋಗ್. ಅಂದ್ರ ಯಾಕ ಜ್ಞಾನಿಗಳು ದಾರ್ಶನಿಕರು ಕೇಳಬೇಡ್ದಂತಾರ ಅಂದ್ರ, ಕೇಳುವ ವಿವೇಕವು ನಿನ್ನಲ್ಲಿ ಇಲ್ಲ, ಒಮ್ಮೆ ಕಳ್ಕೊಂತೀಪ. ಅದಕ್ಕೆ ಸುಮ್ಮ ಕೆಲಸ ಮಾಡೋದು ಕಲಿ. ನೀ ಕೆಲಸ ಮಾಡ್ದಿ ಅಂದ್ರ, ಕರ್ಮ ಮಾಡಿದ್ರ ಕರ್ಮದ ಫಲ ತಪ್ಪದೇ ಬರ್ತೈತಿ. ನೀನು ಕಾಯಕ ಮಾಡಿದ್ರ, ಕರ್ಮ ಮಾಡಿದ್ರ, ಕೆಲಸ ಮಾಡಿದ್ರ, ಹೆಂಗ ನಿನ್ನ ಅಡ್ರೆಸ್ಸಿಗೆ ಪೋಸ್ಟ್ ಮನ್ ತಂದು ನಿನ್ನ ಪತ್ರ ಮುಟ್ಟಿಸ್ತಾನ,
ನೀ ಮಾಡಿದ ಕರ್ಮದ ಫಲ ನಿಸರ್ಗ ನಿನ್ನ ಮನಿ ಬಾಗಿಲಿಗೆ ತಂದು ಮುಟ್ಟಿಸ್ತೈತಿ. ಅದಕ್ಕೆ ಕರ್ಮಣ್ಯವಾಧಿಕಾರ ಮಾ ಫಲೇಶು ಕದಾಚ. ಕೆಲಸ ಮಾಡ್ಬೇಕಲ್ಲ ಮನುಷ್ಯ. ಎಷ್ಟು ಸುಂದರ